ನಟಿಯರಿಗೆ ಯಾವುದೇ ಕ್ಷಣದಲ್ಲೂ ಕೂಡ ನೋಟಿಸ್ ರವಾನೆ ಆಗಲಿದೆ. ನಟಿಯರ ವಿರುದ್ಧ ದಾಖಲಾಗುತ್ತಾ ಡ್ರಗ್ಸ್ ಕೇಸ್. ಬ್ಲಡ್ ರಿಪೋರ್ಟ್ ನಲ್ಲಿ ಈಗಾಗಲೇ ಡ್ರಗ್ಸ್ ಸೀಕ್ರೆಟ್ ಅನ್ನುವಂಥದ್ದು ಬಯಲಾಗಿದೆ. ಪಾರ್ಟಿಯಲ್ಲಿ 103 ಮಂದಿ ಪೈಕಿ 86 ಮಂದಿ ಡ್ರಗ್ಸ್ ಅನ್ನ ಸೇವನೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ತೆಲುಗು ನಟಿ ಹೇಮಾ ಬ್ಲಡ್ ಸ್ಯಾಂಪಲ್ ನಲ್ಲಿ ಪಾಸಿಟಿವ್ ರಿಪೋರ್ಟ್ ಬಂದಿದೆ. 73 ಮಂದಿ ಪುರುಷರ ಪೈಕಿ 59 ಮಂದಿ ಬ್ಲಡ್ ರಿಪೋರ್ಟ್ ಇದೀಗ ಪಾಸಿಟಿವ್ ಬಂದಿದೆ. 30 ಯುವತಿಯರ ಪೈಕಿ 27 ಮಂದಿಯ ಬ್ಲಡ್ ರಿಪೋರ್ಟ್ ಪಾಸಿಟಿವ್ ಬಂದಿದೆ. ಡ್ರಗ್ಸ್ ಸೇವನೆ ಮಾಡಿರೋದು ಬ್ಲಡ್ ರಿಪೋರ್ಟ್ ನಲ್ಲಿ ಸಾಬೀತಾಗಿದೆ. ಹೀಗಾಗಿ ನಟಿಯರಿಗೆ ಯಾವುದೇ ಕ್ಷಣದಲ್ಲೂ ಕೂಡ ನೋಟಿಸ್ ಜಾರಿಯಾಗುವಂತ ಸಾಧ್ಯತೆಗಳಿದೆ. ರೇವ್ ಪಾರ್ಟಿಯಲ್ಲಿ ಅಪಾರ ಪ್ರಮಾಣದ ಡ್ರಗ್ಸ್ ಬಳಕೆ ಮಾಡಲಾಗಿದೆ ಎನ್ನುವಂತ ಮಾಹಿತಿ ಕೂಡ ಇದೆ. ರೇವ್ ಪಾರ್ಟಿಯಲ್ಲಿ MDMA, ಕೊಕೇನ್, ಹೈಡ್ರೋ ಗಾಂಜಾ ಇವೆಲ್ಲವೂ ಪತ್ತೆಯಾಗಿತ್ತು. ವಾಸು ಎಂಬಾತನ ಬರ್ತ್ಡೇ ಸಲುವಾಗಿ ರೇವ್ ಪಾರ್ಟಿಯನ್ನ ಆಯೋಜನೆ ಮಾಡಲಾಗಿತ್ತು. ಸನ್ಸೆಟ್ ಟು ಸನ್ ರೈಸ್ ವಿಕ್ಟರಿ ಈ ಒಂದು ಶೀರ್ಷಿಕೆಯ ಅಡಿ ರೇವ್ ಪಾರ್ಟಿಯನ್ನ ಆಯೋಜನೆ ಮಾಡಲಾಗಿತ್ತು. ಪಾರ್ಟಿಯಲ್ಲಿ ಸುಮಾರು 100 ರಿಂದ 150 ಮಂದಿ ಭಾಗಿಯಾಗಿದ್ರು. ಪಾಸಿಟಿವ್ ಬಂದವರಿಗೆ ಶೀಘ್ರವೇ ಸಿಸಿಬಿಯಿಂದ ನೋಟಿಸ್ ಜಾರಿಯಾಗಲಿದೆ. ನೋಟಿಸ್ ನೀಡಿ ವಿಚಾರಣೆಯನ್ನ ಮಾಡಲಿದ್ದಾರೆ ಸಿಸಿಬಿ ತನಿಖಾ ಟೀಮ್. ಹೀಗಾಗಿ ಎಲ್ರಿಗೂ ಕೂಡ ಒಂದು ರೀತಿಯಾಗಿ ಡವಡವ ಶುರುವಾಗಿದೆ. ಯಾರ್ಯಾರೆಲ್ಲ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು, ಯಾರ್ಯಾರ ಬ್ಲಡ್ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೋ ಆ ಬ್ಲಡ್ ಸ್ಯಾಂಪಲ್ಗಳ ರಿಪೋರ್ಟ್ ಈಗ ಪಾಸಿಟಿವ್ ಬಂದಿದೆ. ಕೆಲವೊಂದಷ್ಟು ಜನರ ಹೇರ್ಗಳನ್ನ ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಆ ಹೇರ್ ಟೆಸ್ಟಿಂಗ್ ಕೂಡ ಮಾಡಿದಾಗ ಗೊತ್ತಾಗತ್ತೆ ಅವರು ಡ್ರಗ್ಸ್ ಸೇವನೆ ಮಾಡಿದ್ದಾರಾ ಇಲ್ವಾ ಅಂತ ಹೇಳಿ. ಬೆಂಗಳೂರಿನಲ್ಲಿ ಈ ಡ್ರಗ್ಸ್ ಹಾವಳಿಯನ್ನ ಸಂಪೂರ್ಣವಾಗಿ ತೊಡೆದು ಹಾಕಬೇಕು ಅಂತ ಹೇಳಿ ಸರ್ಕಾರ ಜೊತೆಗೆ ಪೊಲೀಸ್ ಇಲಾಖೆ ಬಹಳ ಪ್ರಯತ್ನ ಪಡ್ತಾ ಇದೆ. ಆದ್ರೂ ಕೂಡ ಈ ರೀತಿಯಾದಂತಹ ಪಾರ್ಟಿಗಳನ್ನ ಅರೇಂಜ್ ಮಾಡೋದ್ರ ಮೂಲಕ ಅಲ್ಲಿ ಡ್ರಗ್ಸ್ ಸಪ್ಲೈ ಮಾಡುವಂಥದ್ದು, ಡ್ರಗ್ ಸೇವನೆ ಮಾಡುವಂತ ಚಟುವಟಿಕೆಗಳೇನಿದಾವೆ ಇವೆಲ್ಲವೂ ಕೂಡ ಪದೇ ಪದೇ ರಿಪೀಟ್ ಆಗ್ತಾ ಇದೆ. ಹೀಗಾಗಿ ಪೊಲೀಸರು ಒಂದು ಹದ್ದಿನ ಕಣ್ಣನ್ನ ಇಟ್ಟಿರ್ತಾರೆ. ಇಷ್ಟೆಲ್ಲಾ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಂಡ್ರೂ ಕೂಡ ಇಂತಹ ಪಾರ್ಟಿಗಳಲ್ಲಿ ಇಂತಹ ಒಂದು ಘಟನೆಗಳು ನಡೆಯುತ್ತೆ. ಅದರಲ್ಲೂ ಪ್ರಮುಖವಾಗಿ ದೊಡ್ಡ ದೊಡ್ಡ ಸ್ಟಾರ್ಗಳು, ದೊಡ್ಡ ದೊಡ್ಡ ಶ್ರೀಮಂತ ವ್ಯಕ್ತಿಗಳ ಬರ್ತ್ಡೇ ಪಾರ್ಟಿಗಳಲ್ಲಿ ಇವೆಲ್ಲವೂ ಕೂಡ ಕಾಮನ್ ಆಗ್ಬಿಟ್ಟಿದೆ. ಬೆಂಗಳೂರಿನಲ್ಲಿ ಡ್ರಗ್ ಸೇವನೆ ಅನ್ನುವಂಥದ್ದೇ ಕಾಮನ್ ಆಗ್ಬಿಟ್ಟಿದೆ. ಬಟ್ ಅದರಿಂದ ಎಷ್ಟು ಎಫೆಕ್ಟ್ ಆಗುತ್ತೆ, ಜೊತೆಗೆ ಅದರಿಂದ ಎಷ್ಟರ ಮಟ್ಟಿಗೆ ಹಾನಿಗೆ ಒಳಗಾಗ್ತಾರೆ ಈಗಿನ ಯುವ ಜನತೆ ಎನ್ನುವಂಥ ಒಂದು ಅರಿವನ್ನ ಮೂಡಿಸುವಂತ ಪ್ರಯತ್ನವನ್ನು ಕೂಡ ಸರ್ಕಾರದಿಂದ ಆಗ್ತಾ ಇದೆ. ಆದ್ರೂ ಕೂಡ ಯಾವುದಕ್ಕೂ ಕಡಿವಾಣ ಹಾಕುವುದರಲ್ಲಿ ಎಲ್ಲೋ ಒಂದ್ ಕಡೆ ಸರ್ಕಾರ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು ಒಂದು ರೀತಿ ಹಿನ್ನಡೆ ಆಗ್ತಾನೆ ಇದೆ. ಎಷ್ಟೇ ಪ್ರಯತ್ನ ಪಟ್ಟರು ಈ ಡ್ರಗ್ ಹಾವಳಿಯನ್ನ ತಡೆಯೋಕ್ ಸಾಧ್ಯ ಆಗ್ತಾ ಇಲ್ಲ. ನಮ್ಮ BNU ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು. ಹೊಸ ಜೀವನ ಶೈಲಿಯಲ್ಲಿ BNU ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ 7789949494 ಬೊಮ್ಮಸಂದ್ರ ಸರ್ಕಲ್, ವರ್ತೂರ್ ರೋಡ್, ಸರ್ಜಾಪುರ ಹೋಬಳಿ, ಆನೇಕಲ್ ತಾಲೂಕು, ಬೆಂಗಳೂರು. ಈಗ ತೆಲುಗು ನಟಿ ಹೇಮಾ ಬ್ಲಡ್ ಸ್ಯಾಂಪಲ್ ಪಾಸಿಟಿವ್ ಬಂದಿರೋದ್ರಿಂದಾಗಿ ಅವರಿಗೂ ಕೂಡ ಇಲ್ಲಿ ನೋಟಿಸ್ ಜಾರಿಯಾಗುತ್ತೆ. ಯಾರಿಗೆಲ್ಲ ನೋಟಿಸ್ ಹೋಗುತ್ತೋ ಸಿಸಿಬಿಯಿಂದ ಅವರೆಲ್ಲರೂ ಕೂಡ ಬಂದು ವಿಚಾರಣೆಗೆ ಹಾಜರಾಗಬೇಕು. ಜೊತೆಗೆ ನೀವು ಡ್ರಗ್ ಸೇವನೆ ಮಾಡಿರೋದು ಕನ್ಫರ್ಮ್ ಆಯಿತು ಅಂತಂದ್ರೆ ಖಂಡಿತವಾಗ್ಲೂ ಜೈಲು ಶಿಕ್ಷೆಯನ್ನ ಅನುಭವಿಸಲೇಬೇಕಾಗುತ್ತೆ. ಹೀಗಾಗಿ ಎಲ್ರಿಗೂ ಕೂಡ ಒಂದು ರೀತಿಯಾಗಿ ಢವಢವ ಶುರುವಾಗಿದೆ.